ನಮಸ್ಕಾರ. ಗೌತಮ್ ನ್ಯೂಸ್ ಕರ್ನಾಟಕ ವಿಜಯಪುರದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ. ಸಂಸದ ರಾಹುಲ್ ಗಾಂಧಿ ವಿರುದ್ಧ ಜಿಗಜಿಣಗಿ ಕಿಡಿ. ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಹೇಳಿಕೆ. ರಾಹುಲ್ ಗಾಂಧಿ ಎಂಥ ಲೀಡರ್. ರಾಹುಲ್ ಗಾಂಧಿ ತಂದೆ ಅಜ್ಜಿ ಒಳ್ಳೆಯ ಲೀಡರ್ ಆಗಿದ್ರು. ರಾಹುಲ್ ಗಾಂಧಿ ತಲೆ ಇಲ್ಲದ ಲೀಡರ್ ಆಗಿದ್ದಾನೆ. ಇವನನ್ನು ಹೇಗೆ ದೇಶದ ವಿರೋಧ ಪಕ್ಷದ ನಾಯಕ ಮಾಡಿದ್ದಾರೆ ಎಂಬುದು ದೇವರಿಗೆ ಗೊತ್ತು. ರಾಹುಲ್ ಗಾಂಧಿ ಸಣ್ಣ ಹುಚ್ಚ ಹುಡುಗ ಎಂದು ವಾಗ್ದಾಳಿ ಮಾಡಿದ್ದಾರೆ. 75 ವರ್ಷ ದೇಶ ಆಡಳಿತ ಮಾಡಿದ ಮಣಿತನದವನು ಇವನಿಗೆ ಡ್ರೆಸ್ ಕೂಡ ಸಹ ತಿಳಿಯಲಿಲ್ಲ. ಸೊಂಟ ಕಾನು ಹಾಗೆ ಡ್ರೆಸ್ ಹಾಕೊಂಡು ಬರ್ತಾನೆ ಎಂದು ಜಿಗಜಿಣಗಿ ಲೇವಡಿ ಮಾಡಿದ್ದಾರೆ. ಇನ್ನು ಧರ್ಮಸ್ಥಳದ SIT ತನಿಖೆ ವಿಚಾರದಲ್ಲಿ ಅದೇನೋ ರಾಜಕಾರಣದೇ ನನಗೆ ಗೊತ್ತಿಲ್ಲ. ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಹೇಳಿಕೆ. ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ. ಧರ್ಮಾಧಿಕಾರಿಯವರನ್ನ ಹೆಸರು ಧಕ್ಕೆ ತರುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ಅನಿಸ್ತಾ ಇದೆ ಎಂದು ಸಂಸದ ರಮೇಶ್ ಜಿಗಜಿಣಗಿ ಹೇಳಿಕೆ ನೀಡಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಭರತೇಶ್ ಪಾನಕ್ನವರ್ ಜಮಖಂಡಿ. ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ನರೇಂದ್ರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮಾಡ್ಲಾಗತ್ತಾರ. ಈಗ ನಡೆದದ 11 ಗಂಟೆಗೆ ನೋಡಿ ಬಂದೀನಿ. ಈಗ ನಡೆದ ಅದು ಭಾಳ ಸಂತೋಷ. ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬಂದಾರಪ್ಪ. ಅದು ಏನೋ ಇವತ್ತು ಅಭಿವೃದ್ಧಿಯ ಕಾರ್ಯ ಸಲುವಾಗಿ ಬಂದಾರ. ಅವರೇನು ಬರೀ ನಿಮ್ಮ ಪಬ್ಲಿಕ್ ಮೀಟಿಂಗ್ ಸಲುವಾಗಿ ಏನು ಬಂದಿಲ್ಲ, ಅಭಿವೃದ್ಧಿ ಕಾರ್ಯಕ್ರಮ ಸಲುವಾಗಿ ಬಂದಾರ. ಅದನ್ನು ಮಾಡ್ತಾರೆ. ಅದು ತುಂಬ ಸಂತೋಷ. ಅಲ್ಲಿ ಮಾಧ್ಯಮದಲ್ಲಿ ನೇರವಾಗಿ ದೃಶ್ಯ ಸರಿ ಇಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ನೋಡ್ರಿ, ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತೀನಪ್ಪ. ನನಗಂತೂ ಈಗ ಸದ್ಯಕ್ಕೆ ಏನೂ ನನಗೆ ಮಾಹಿತಿ ಇಲ್ಲ. ಓಕೆ ಸರಿ.